ನಿಪ್ಪಾಣಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಕಳ್ಳರ ಗ್ಯಾಂಗ್ ಒಂದು ರಾಜಾರೋಷವಾಗಿ ಮನೆ ಕಳ್ಳತನಕ್ಕೆ ಯತ್ನ ನಡೆಸಿದಲ್ಲದೆ ಗಸ್ತು ತಿರುಗ್ತಾ ಇದ್ದ ಪೊಲೀಸರನ್ನೇ ತಳ್ಳಿ ಪರಾರಿಯಾಗಿರೋ ಘಟನೆ ನಡೆದಿದೆ. ಕಳ್ಳರು ಎಸ್ಕೇಪ್ ಆಗ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದ್ದು, ನಿಪ್ಪಾಣಿ ನಗರದ ಮಾನೆ ಪ್ಲಾಟ್ನಲ್ಲಿ ಕಳೆದ ರಾತ್ರಿ ನಡೆದ ಘಟನೆ. ಮನೆಯೊಂದರಲ್ಲಿ ಕಳ್ಳತನ ಮಾಡ್ತಿದ್ದ ಮೂವರು ಕಳ್ಳರ ಗ್ಯಾಂಗ್ ಅದೇ ವೇಳೆ ಗಸ್ತು ತಿರುಗ್ತಾ ಇದ್ದ ಇಬ್ಬರು ಪೊಲೀಸರನ್ನ ಕಂಡು ಅಡಗಿ ಕೂತಿದ್ದ ಕಳ್ಳರನ್ನ ಅನುಮಾನ ಬಂದು ವಾಪಸ್ ಮನೆಯಿಂದ ಹೊರಗಡೆ ಹೋಗುವಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ನಡೆಸಿ ಓಡೋಗಿದ್ದಾರೆ. ಪೊಲೀಸರ ಕೈಯಲ್ಲಿ ಬಂದೂಕು ಇದ್ರೂ ಕೂಡ ಯಾವುದೇ ಭಯವಿಲ್ಲದೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಈ ಕುರಿತು ನಿಪ್ಪಾಣಿ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಿಪ್ಪಾಣಿ ನಗರದಲ್ಲಿ ಹಲವಾರು ಬಾರಿ ಕಳ್ಳತನ ಆಗುತ್ತಿರುವುದರಿಂದ ನಿನ್ನೆ ತಾನೇ ರಾತ್ರಿ 1:30 2 ಗಂಟೆ ಸಂದರ್ಭದಲ್ಲಿ ಮಾನೆ ಪ್ಲಾಟ್ ಅನ್ನುವಂಥ ನಮ್ಮ ಏರಿಯಾದಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಇಲ್ಲೇ ಏನಾಯಿತು, ರಾತ್ರಿ ಕಳುವ ಸಂದರ್ಭ ಆದಾಗ 4 ಜನ ಆಯುಧಗಳನ್ನು ತೆಗೆದುಕೊಂಡು ಬಂದು ಎಲ್ಲ ಮನೆಗಳನ್ನು ಚೆಕ್ ಮಾಡಿ ಯಾರೂ ಜನರು ಇಲ್ಲದಂಥ ಒಂದು ಮನೆಯನ್ನು ಹುಡುಕಿಕೊಂಡು ಕಳುವು ಮಾಡುವಂಥ ಪ್ರಯತ್ನವನ್ನು ಮಾಡಿದಾಗ ಅಕ್ಕಪಕ್ಕದವರು ಅದನ್ನು CCTVಯಲ್ಲಿ ನಮ್ಮ ಪಕ್ಕದ ಮನೆಯವರೊಬ್ಬರು CCTVಯಲ್ಲಿ ಏನು ಮಾಡಿದರು, ಆ ಫುಟೇಜನ್ನು ನೋಡಿಕೊಂಡು ಅವರು ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದರು. ಅವರು ಇದ್ದವರು ನಿಜಾನ ಅನ್ನುವಂಥವ್ರಿಗೆ ಒಬ್ಬರಿಗೆ ಇಂಟಿಮೇಷನ್ ಕೊಟ್ಟಾಗ ಅವರು ಪೊಲೀಸ್ ಸ್ಟೇಷನ್ಗೆ ತಕ್ಷಣ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದ ತಕ್ಷಣ ಅವ್ರು ಪೊಲೀಸರು 2 ಜನ ಬಂದಿದ್ದಾರೆ. ಬಂದ ತಕ್ಷಣ ಅವ್ರು 4 ಜನ ಇರೋದರಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಅವರು ಎದಗಿಸಿದಾಗ ಆ ಪೊಲೀಸರು ಕೂಡ ಹೆದರಿಕೊಂಡು ಅವರಲ್ಲಿ ಸಾಕಷ್ಟು ಆಯುಧಗಳಾಗಲಿ ಒಂದು ಕ್ರಮ ವಹಿಸಲಿಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ. ಇರಲಿಲ್ಲ ಅಂದಾಗ ಆ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಅವ್ರು ಪಟ್ಟಾಗ ಪೊಲೀಸರು ಕೂಡ ಹೆದರಿಕೊಂಡ್ರು. ಅದಕ್ಕಾಗಿ ದಯವಿಟ್ಟು ಎಲ್ಲ ಪೊಲೀಸ್ ಇಲಾಖೆ ಮಹಾ ನಿರ್ದೇಶಕರಲ್ಲಿ ಅವರಲ್ಲಿ ಏನು ವಿನಂತಿಸಿಕೊಳ್ಳೋದಂದ್ರೆ, ಪೊಲೀಸರಿಗೆ ಇನ್ನೊಂದಷ್ಟು ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು, ಅವರಿಗೆ ಆಯುಧಗಳನ್ನು ಸಹಕಾರ ನೀಡಬೇಕು ಮತ್ತು ಹೆಚ್ಚಿನ ಸಿಬ್ಬಂದಿ ಎಲ್ಲ ಗಸ್ತು ತಿರುಗುವಂಥ ವ್ಯವಸ್ಥೆ ಆಗಬೇಕು. ಎಲ್ಲ ನಿಪ್ಪಾಣಿ ಜನತೆ ಹೆದರ್ಕೊಂಡಿದ್ದಾರೆ. ಸಾಕಷ್ಟು ಈಗ 2-3 ಪ್ರಕರಣಗಳು ಸತತ ಮೇಲಿನ ಮೇಲೆ ಆಗುತ್ತಿರುವುದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ನಾಗರಿಕರು ಕೂಡ ಅದಕ್ಕೆ ಸಹಕಾರ ನೀಡಬೇಕು. ನಿಪ್ಪಾಣಿಯ ನಗರಾಧ್ಯಕ್ಷರು ಇರ್ಬೋದು, ನಗರ ಸೇವಕರು ಇರ್ಬೋದು, ಎಲ್ಲ ಜನತೆ ಕೂಡ ಅವರಿಗೆ ಪೊಲೀಸರಿಗೆ ಸಹಕಾರ ನೀಡಿ ಫೋನ್ ಮಾಡಿ ತಕ್ಷಣ ಆಗುವಂಥ ಸಂದರ್ಭಗಳಿಗೆ ಅವರು ಸ್ಪಂದಿಸಿದ್ದಾದ್ರೆ ಈ ಕಳುತನ ನಿಲ್ಲಿಸಲಿಕ್ಕೆ ಒಂದು ಅನುಕೂಲ ಆಗ್ತದೆ.